ನಮಸ್ಕಾರ ಡಾರ್ಲಿಂಗ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. UP ಯೋಧಾ ವರ್ಸಸ್ ಬೆಂಗಾಲ್ ವಾರಿಯರ್ಸ್ ಏನ್ ಫೇವರೇಟ್ ಮ್ಯಾಚ್ ಆಗಿತ್ತು ಗುರು. ಇದಂತೂ ಎರಡೂ ಟೀಮು ಕೂಡ ಟಕ್ಕರ್ ಕೊಟ್ಟು ಅಂತ ಹೇಳ್ಬೋದು. ಬಟ್ ಕೊನೆಯಲ್ಲಿ ಮ್ಯಾಚ್ ಹಿಡಿತಾನ ಬಿಟ್ಕೊಟ್ಟಿದ್ದು UP ಯೋಧಾಸ್. ಇದಕ್ಕೆ ಪ್ರಮುಖ ಕಾರಣವಾಗಿದ್ದು ನಮ್ಮ ಬೆಂಗಾಲದ ಹೆಬ್ಬುಲಿ ಮಣಿಂದರ್ ಸಿಂಗ್ ಅಬ್ಬರ್ಸೋಕೆ ಸ್ಟಾರ್ಟ್ ಮಾಡಿದ್ರು ಗುರು. ಏನಾಯ್ತೋ ಏನೋ ಗೊತ್ತಿಲ್ಲ, ಬಟ್ ಕೊನೆಯಲ್ಲಿ ಬೆಂಗಾಲ್ ವಾರಿಯರ್ಸ್ ಮಣಿಂದರ್ ಸಿಂಗ್ ಅವ್ರನ್ನ ಸ್ಟಾಪ್ ಮಾಡಿದ್ರು UP ಯೋಧ. ಬಟ್ ಬೇರೆ ರೈಡರ್ಸ್ಗಳು ಎಚ್ಚೆತ್ಕೊಂಡ್ರು ಗುರು. ಬಟ್ ಅಲ್ಲಿಂದ ಕಂಪ್ಲೀಟ್ ಆಗಿ ಡಿಮಾನಿಟೈಸೇಷನ್ ಆಗುತ್ತಾ ಅಂತ ನೋಡೋದಾದ್ರೆ ಖಂಡಿತ ಇಲ್ಲ ಗುರು. ಅಲ್ಲಿಂದ UP ಯೋಧ ಸ್ಥಾನದಲ್ಲಿ ಪ್ರದೀಪ್ ನರ್ವಾಲ್ ಮತ್ತೆ ಅಂಕಗಳನ್ನ ಕಲೆ ಹಾಕೋದ್ರ ಮೂಲಕ ಬೆಂಗಾಲ್ ತಂಡಕ್ಕೆ ಒಂದು ಆಲ್ಔಟ್ನು ಕೂಡ ಬೇಗನೆ ಕೊಡ್ತಾರೆ. ಬಟ್ ಆದ್ರೂ ಕೂಡ ಕಮ್ ಬ್ಯಾಕ್ ಮಾಡೋದಿಲ್ಲ, ಮತ್ತೆ ಕೊನೆಯಲ್ಲಿ ಬಿಟ್ಟು ಕೊಟ್ಟು ಬಿಡ್ತಾರೆ ಗುರು. ಬಟ್ ಈ ಮ್ಯಾಚ್ ನಲ್ಲಿ ಏನಾಯ್ತು ಅಂತ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿಬಿಡಿ. ಪಕ್ಕದಲ್ಲೇ ಇರುವಂತ ಬೆಲ್ ಐಕನ್ ಒತ್ಬಿಟ್ಟು ಆಲೊಂದು ಸೆಲೆಕ್ಷನ್ ಮಾಡ್ಬಿಟ್ಟು ಈ ವಿಡಿಯೋಗೆ ಒಂದು ಲೈಕ್ಸ್ ಮಾಡಿಬಿಡಿ ಗುರು. ಸೊ ಮಾಡಿದ್ರ ಬನ್ನಿ ಇವಾಗ ಡೈರೆಕ್ಟ್ ವಿಚಾರಕ್ಕೆ ಹೊರಟು ಹೋಗ್ಬಿಡೋಣ. ರೈಟ್ ಪಾಯಿಂಟ್ ವಿಚಾರಕ್ಕೆ ಬಂದರೆ 25 ರೈಡ್ ಅಂಕಗಳನ್ನ ತಗೊಂಡಿದ್ದು UP ಯೋಧಾಸ್ ತಂಡ, ಆದರೆ 28 ರೈಡ್ ಅಂಕಗಳನ್ನ ತಗೊಂಡಿದ್ದು ಬೆಂಗಾಲ್ ವಾರಿಯರ್ಸ್ ತಂಡ. ಸೂಪರ್ ರೈಡ್ ಎರಡು ತಂಡನೂ ಕೂಡ ಮಾಡೋಕೆ ಸಾಧ್ಯ ಆಗೋದಿಲ್ಲ. ಟ್ಯಾಕಲ್ ಪಾಯಿಂಟ್ ವಿಚಾರಕ್ಕೆ ಬಂದರೆ ಕೇವಲ 6 ಟ್ಯಾಕಲ್ ಪಾಯಿಂಟ್ ನ ತಗೊಂಡಿದ್ದು UP ಯೋಧಾಸ್ ತಂಡ, ಆದರೆ 11 ಟ್ಯಾಕಲ್ ಪಾಯಿಂಟ್ ನ ತಗೊಂಡಿದ್ದು ಬೆಂಗಾಲ್ ವಾರಿಯರ್ಸ್ ತಂಡ ಗುರು. ಸೊ ಆ ಕಾರಣಕ್ಕೋಸ್ಕರನೇ ಈ ಮ್ಯಾಚ್ ನ ಗೆಲ್ಲೋದಿಕ್ಕೆ ಸಾಧ್ಯ ಆಯ್ತು ಬೆಂಗಾಲ್ ತಂಡಕ್ಕೆ. ಇನ್ನ 2 ಬಾರಿ ಆಲ್ಔಟ್ ಆಗ್ತಾರೆ ಬೆಂಗಾಲ್ ವಾರಿಯರ್ಸ್ ತಂಡ, ಒಂದೇ ಒಂದು ಬಾರಿ ಆಲ್ಔಟ್ ಆಗಿದ್ದು UP ಯೋಧಾಸ್ ತಂಡ. ಆದ್ರೂ ಕೂಡ ಸೋಲು ಅವ್ರಿಗೇನೆ ಕಟ್ಟಿಟ್ಟ ಬುತ್ತಿ ಆಗಿತ್ತು. ಎಕ್ಸ್ಟ್ರಾ ಪಾಯಿಂಟ್ ವಿಚಾರಕ್ಕೆ ಬಂದ್ರೆ 2 ಎಕ್ಸ್ಟ್ರಾ ಪಾಯಿಂಟ್ ನ ತಗೊಂಡ್ಬಂದಿದ್ದು UP ಯೋಧಾ, ಆದ್ರೆ 1 ಎಕ್ಸ್ಟ್ರಾ ಪಾಯಿಂಟ್ ನ ತಗೊಂಡು ಬಂದಿರೋದು ಬೆಂಗಾಲ್ ವಾರಿಯರ್ಸ್ ತಂಡ. ಬಟ್ ಬೆಂಗಾಲ್ ವಾರಿಯರ್ಸ್ ತಂಡದ ಪರವಾಗಿ ನೋಡೋದಾದ್ರೆ ಮಣಿಂದರ್ ಸಿಂಗ್ ಅವರು 14 ಪಾಯಿಂಟ್ಗಳನ್ನ ಈ ಮ್ಯಾಚ್ ನಲ್ಲಿ ತಗೊಳ್ತಾರೆ. ಅವರಿಗೆ ಸಪೋರ್ಟಿಂಗ್ ರೈಡ್ ಮಾಡಿದ್ದು ನಿತಿನ್ ಕುಮಾರ್ ಅವರು ಅದ್ಭುತವಾಗಿ ಸೂಪರ್ 10 ಅವರನ್ನು ಕೂಡ ಗಳಿಸ್ಕೊಳ್ತಾರೆ ಗುರು. ಇವತ್ತು 10 ಪಾಯಿಂಟ್ಗಳನ್ನ ಅವರನ್ನು ಕಳಿಸ್ಕೊಳ್ತಾರೆ. ಬಟ್ ವೈಭವ್ ಗಂಜೆ ಅವರು ಇವತ್ತು 4 ಟ್ಯಾಕಲ್ ಪಾಯಿಂಟ್ ನ ಗಳಿಸ್ಕೊಳ್ತಾರೆ. ಒಂದೇ ಒಂದು ಅಂಕದ ಹಿಂದೆ ಐಫೈನ ಮಿಸ್ ಮಾಡ್ಕೊಳ್ತಾರೆ. ಬಟ್ ಅವ್ರನ್ನ ಬಿಟ್ರೆ ಇನ್ನ ಡಿಫೆನ್ಸ್ ನಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ 2 ಟ್ಯಾಕಲ್ ಪಾಯಿಂಟ್ ನ ತಗೊಂಡಿದ್ದಾರೆ. ಬಟ್ UP ಯೋಧಾಸ್ ತಂಡದ ಪರವಾಗಿ ನೋಡೋದಾದ್ರೆ ಪ್ರದೀಪ್ ನರ್ವಾಲ್ ಅವ್ರನ್ನ ಬಿಟ್ರೆ ಬೇರೆ ಇನ್ನ ಯಾರೂ ಕೂಡ ಅಷ್ಟು ಹೇಳ್ಕೊಳ್ಳುವಂತ ಪರ್ಫಾರ್ಮೆನ್ಸ್ ಕೊಡ್ಲೇ ಇಲ್ಲ ಗುರು. 16 ಟಚ್ ಪಾಯಿಂಟ್ ಗಳನ್ನ ತಗೊಂಡಿದ್ದು ಪ್ರದೀಪ್ ನರ್ವಾಲ್. ಅವ್ರಿಗೆ ಸ್ವಲ್ಪ ಸಪೋರ್ಟಿವ್ ಆಗಿದ್ದು ಕನ್ನಡಿಗ ಗಗನ್ ಗೌಡ ಅವರು 6 ಟಚ್ ಪಾಯಿಂಟ್ ಗಳನ್ನ ತಗೊಳ್ತಾರೆ. ಇನ್ನು ಸುಮಿತ್ ಅವರು 4 ಟ್ಯಾಕಲ್ ಪಾಯಿಂಟ್ ನ ತಗೊಂಡ್ರೆ ಇವತ್ತು ವಿಜಯ್ ಮಲ್ಲಿಕ್ ಕಂಪ್ಲೀಟ್ಲಿ ಆಫ್ ಡೇ ಆಗಿತ್ತು, ಅವ್ರಿಗೆ ಕೇವಲ 3 ಅಂಕಗಳನ್ನ ತಗೊಂಡ್ರು. ಇನ್ನ ಹಿತೇಶ್ ಅವರು ಒಂದೇ ಒಂದು ಪಾಯಿಂಟ್ ನ ತಗೊಳ್ತಾರೆ ಟ್ಯಾಕಲ್ ನಲ್ಲಿ. ನಿತಿನ್ ಕುಮಾರ್ ಅವರು ಕೂಡ ಒಂದೇ ಟ್ಯಾಕಲ್ ಪಾಯಿಂಟ್. ಸೊ ನನ್ಗನ್ಸುತ್ತೆ ಸ್ಟ್ರಾಟಜಿಲಿ ಫೇಲ್ಯೂರ್ ಆದ್ರೂ UP ಯೋಧಾಸ್ ತಂಡ ಅಂತ. ಬಟ್ ಬೆಂಗಾಲ್ ವಾರಿಯರ್ಸ್ ತಂಡದ ಪರವಾಗಿ ನೋಡೋದಾದ್ರೆ ಕೊನೆಯಲ್ಲಿ ಒಳ್ಳೊಳ್ಳೆ ಸ್ಟ್ರಾಟಜಿನ ಯೂಸ್ ಮಾಡಿದ್ರು. ಸೊ ಆ ಕಾರಣಕ್ಕೋಸ್ಕರನೇ ಈ ಮ್ಯಾಚ್ ನ ಅಷ್ಟು ಈಸಿ ಅಥವಾ ಸುಲಭವಾಗಿ ಗೆಲ್ಲೋದಿಕ್ಕೆ ಆಯ್ತು ಅಂತ ನನ್ಗನ್ಸ್ತು. ಕೊನೆಯಲ್ಲಿ ಅವರು ಅಂಕಗಳನ್ನೇ ಬಿಟ್ಕೊಡ್ಲೇ ಇಲ್ಲ. ಆ ಲೀಡ್ ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಹೆಚ್ಚು ಬೋನಸ್ ಅಂಕದ ಮೇಲೆ ಅವಲಂಬನಿತ ಆದ್ರು. ಬಟ್ ಅದ್ರ ಜೊತೆಗೆ ಅವರು ಕೇವಲ ಆಡಿದ್ದು 5 ಜನ ಡಿಫೆನ್ಸ್ ನಲ್ಲಿ ಆಡುವಂತ ಒಂದು ಹೊಸ ಸ್ಟ್ರಾಟಜಿನ ಯೂಸ್ ಮಾಡಿದ್ರು ಕೊನೆ ನಿಮಿಷಗಳಲ್ಲಿ. ಅದನ್ನ UP ಯೋಧಾಸ್ ತಂಡ ಅರ್ಥಕೊಳ್ಳದೇನೆ ಸುಮ್ನೆ ಟ್ಯಾಕಲ್ ಮಾಡೋರು, ಸುಮ್ನೆ ಬೋನಸ್ ಪ್ಲಸ್ ಪಾಯಿಂಟ್ ಕೊಡೋರು. ಸೊ ಇದು ಎಲ್ಲೋ ಒಂದ್ ಕಡೆ ಮುಳುವಾಯ್ತು. ಅವ್ರ ಕಡೆ ಯಾವಾಗ್ಲೂ ಬೋನಸ್ ಆನಿರೋ ತರನೇ ನೋಡ್ಕೊಂಡ್ರು ಬೆಂಗಾಲ್ ವಾರಿಯರ್ಸ್ ತಂಡ ಗುರು. ಸೊ ಇದೊಂದು ಚಿಂದಿ ಟ್ಯಾಕಲ್ ಅಥವಾ ಟೆಕ್ನಿಕಲ್ ಮೂವ್ ಕೂಡ ಆಗಿತ್ತು ಬೆಂಗಾಲ್ ವಾರಿಯರ್ಸ್ ತಂಡದ ಪರವಾಗಿ. ಸೊ ಈ ಮ್ಯಾಚ್ ನ ಯಾರ್ಯಾರು ನೋಡಿದ್ರಿ, ನಿಮ್ಮ ಫೇವರೇಟ್ ಪ್ಲೇಯರ್ ಯಾರು? ನನ್ಗೇನೋ ಈ ಮ್ಯಾಚ್ ನ ಸೋತ್ರು ಕೂಡ UP ಯೋಧಾಸ್ ತಂಡದಲ್ಲಿ ನಮ್ಮ ಪ್ರದೀಪ್ ನರ್ವಾಲ್ ಅವರು ಫೇವರೇಟ್ ಆಗಿ ಕಾಣಿಸ್ತಾ ಇದ್ದಾರೆ ಗುರು. ಯಾಕಂದ್ರೆ ಅಷ್ಟು ಚೆನ್ನಾಗಿ ಅವರು ತಂದಿದ್ದೆಲ್ಲ ಬರೀ ಟಚ್ ಪಾಯಿಂಟ್ಸ್ ಗಳನ್ನೇ, ಒಂದೇ ಒಂದು ಬೋನಸ್ ಅಂಕನು ಕೂಡ ಅವರು ತರಲಿಲ್ಲ. 16 ಟಚ್ ಪಾಯಿಂಟ್ ಗಳನ್ನ ತಗೊಂಡ್ಬಂದಿದ್ದಾರೆ. ಸೊ ಆ ಕಾರಣಕ್ಕೋಸ್ಕರ ನನ್ಗೆ ಅವರೇನೆ ಫೇವರೇಟ್ ಆಗಿದ್ರು. ನಿಮ್ಮ ಫೇವರೇಟ್ ಯಾರು ಅನ್ನೋದನ್ನ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ಗೆ ಕಾಯ್ತಾ ಇರಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಸಿ ಯು.